ಡಿಫ್ರೆಂಟ್ ಆಗಿರೋ ಪ್ರಾಣಿ ಬಂದ್ಬಿಟ್ಟಿದೆ. ಯಾವ್ದು ಆರ್ಗ್ಯಾನಿಕ್ ಬೆಲ್ಲ ಈ ತರ ಇರುತ್ತೆ ನೋಡಿ. ಸಾಕಾಗಿದೆ, ಸೂಪರ್ ಆಗಿದೆ. ಕಬ್ಬ ಹಾಕಿ ನೋಡಿ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇನ್ನೇನು ಹೊರಡೋ ಟೈಮ್ ಬಂದಾಯ್ತು. ಬಾಯ್, ಹೋಗಿ ಬರ್ತೆ. ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್, ಮುಂದಿನ ಸಲ ಸಿಗ್ತೆ. ಬಾಯ್ ಬಾಯ್. ನನ್ನ ಹತ್ರ ಫೋನೇ ಇಲ್ಲ ಗೈಸ್. ಈ ನಮ್ಮ ಬೇಬಿ ಏನಿದೆ ಹೇಸ್ಕಿ, ಇದು ಡಿಫ್ರೆಂಟ್. ಇದಿಲ್ಲಿ ಕಾಣಿಸಲ್ಲ ಅಲ್ವಾ, ಸೊ ಅದಕ್ಕೆ ಎಲ್ಲ ಮಂಗಗಳು ಇದನ್ನ ನೋಡಿ ಹೆಂಗೆ ಕೂತಿದೆ ನೋಡಿ. ಯಾವುದೋ ಡಿಫ್ರೆಂಟ್ ಆಗಿರೋ ನೋಡ್ತಾ ಕೂತಿದೆ. ಡಿಫ್ರೆಂಟ್ ಆಗಿರೋ ಪ್ರಾಣಿ ಬಂದ್ಬಿಟ್ಟಿದೆ. ಯಾವ್ದು ಹೇಳಿ, ಅಲ್ಲೋಡಿ ಹೆಂಗ್ ನೋಡ್ತಿದೆ. ಗೈಸ್, ಇಲ್ಲಿನ ದೇವಸ್ಥಾನ ಎಲ್ಲ ಮುಗಿತು. ಇಲ್ಲಿನ ದೇವಸ್ಥಾನ ಹೆಂಗಿದೆ ಅಂತಂದರೆ ಊರ್ದು. ಸೊ ಈ ಥರದ ಇಲ್ಲೆಲ್ಲ ಹಬ್ಬ ನಡೆಯುತ್ತೆ ವರ್ಷಕ್ಕೊಂದ್ಸರಿ. ಇಲ್ಲೂ ಕಲ್ಯಾಣಿ ಇದೆ ನೋಡಿ. ನಂಗೆ ಈ ಥರ ಕಲ್ಯಾಣಿ ನೋಡೋದೇ ಒಂಥರ ಇಷ್ಟ. ಗೈಸ್, ನೇಚರ್ ನೋಡಿ ಗೈಸ್, ನೋಡಿ ಇಲ್ಲಿ ಕಲ್ಯಾಣಿ ಅಷ್ಟು ದೂರದಲ್ಲಿ ಈ ಥರ ಒಂದು ನೇಚರು. ಅಲ್ಲಿ ಏನೋ ಭತ್ತ ಎಲ್ಲ ಬೆಳೀತಾ ಇರ್ತಾರೆ. ಇಲ್ಲಿ ದೇವಸ್ಥಾನ, ಇದು ಊರಿನ ದೇವಸ್ಥಾನ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ತೋರಿಸ್ತೀನಿ ಬನ್ನಿ. ಗೈಸ್, ಇಲ್ಲಿ ಬೆಲ್ಲ ಮಾಡ್ತಾರೆ ಅವರೇ ಮನೇಲಿ. ಈ ಥರ ಆರ್ಗ್ಯಾನಿಕ್ ಬೆಲ್ಲ ಈ ಥರ ಇರುತ್ತೆ ನೋಡಿ. ಈ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಯೂಶಲಿ ನಾವು ಮನೇಲಿ ಅದನ್ನು ಯೂಸ್ ಮಾಡೋದು. ಈ ಡಬ್ಬಗಳೆಲ್ಲ ಯಾರಿಗೆ ಅಂತ ಅಂದರೆ ಇದೆಲ್ಲ ರಿಷಬ್ ಶೆಟ್ಟಿ ಅವ್ರಿಗಂತೆ ಬೆಲ್ಲ. ರಿಷಬ್ ಶೆಟ್ಟಿ ಅವ್ರಿಗೆ ಈ ಡಬ್ಬದಲ್ಲಿ ಬೆಲ್ಲ ಹೋಗುತ್ತೆ ಈ ಮನೆಯಿಂದ. ಇದು ಉಡುಪಿಲಿರೋದು ನೋಡಿ. ಈ ಥರ ನೋಡಿ, ಇದು ಈ ಸರಿ ಸಣ್ಣ ತೊಗೊಂಡು ಹೋಗ್ತಾ ಇದೀವಿ. ಬಟ್ ದೊಡ್ಡದಿರುತ್ತೆ. ನಾವು ಯೂಶಲಿ ಮನೆಗೆ ತೊಗೊಂಡೋದು ದೊಡ್ಡ ಡಬ್ಬ. ನಮಸ್ತೆ. ನೀವೇನ ಬೆಲ್ಲ ಮಾಡೋದು? ಎಷ್ಟು ವರ್ಷದಿಂದ ಮಾಡ್ತೀರಾ ಇದನ್ನ? ಸುಮಾರು ವರ್ಷ ಆಯ್ತು. ಬ್ರಹ್ಮಾವರದ ಸಕ್ಕರೆ ಕೈ ಮಾಡಿದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಗಿಂದ ಶುರು ಮಾಡಿದ್ದೀರಾ? ಚೆನ್ನಾಗಿ ಹೋಗ್ತಿದ್ಯಾ? ಇಲ್ಲಿಂದ ತೊಗೊಂಡೋಗಿರೋ ಬೆಲ್ಲನೇ ಯೂಸ್ ಮಾಡೋದು. ಅದೇ ಬೆಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು ಗೈಸ್. ಇವ್ರು ರೆಡಿ ಮಾಡೋ ಬೆಲ್ಲನೇ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಈಗ ನಿಮ್ಮ ಬೆಲ್ಲ ತಗೋಬೇಕಂತಂದ್ರೆ ಹೆಂಗೆ ಬರಬೇಕು? ಡಿಸೆಂಬರ್ 20 ಮೇಲೆ ಎಲ್ಲಿಗೆ ಬರಬೇಕು? ಯಾವ ಇಲ್ಲಿಗೆ ಬರ್ಬೇಕು? ಕೆಂಜೂರು. ಡಿಸೆಂಬರ್ 20 ಮೇಲೆ ಯಾರು ಸುತ್ತಮುತ್ತ ಇರೋರು ಬೆಲ್ಲ ತಗೋಬೇಕು ಅಂತ ಅನ್ಸಿದ್ರೆ ಜನವರಿ 20 ಯಾರು ತಗೊಬೇಕು ಅನ್ಸಿದ್ರೆ ಆರ್ಗ್ಯಾನಿಕ್ ಬೆಲ್ಲ, ಅದು ಮನೇಲೆ ಮಾಡೋ ಅಂಥದ್ದು, ಬಂದು ತಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ತೊಗೊಂಡು ಟೇಸ್ಟ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ನಮ್ಮನೆಲ್ಲ ಯೂಸ್ ಮಾಡೋದನ್ನ ರಿಯಲಿಸ್ಟಿಕ್ ಆಗಿ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಇದೆಲ್ಲ ಏನು ಚೆನ್ನಾಗಿದೆ ನೋಡಿ ಪ್ಲೇಸು. ಎಲ್ಲಿದೆ? ಓ, ಇದೇನಾ ಜೇನ್ ಬೆಲ್ಲ? ಗೈಸ್, ಇದು ಜೇನ್ ಬೆಲ್ಲ ಅಂತೆ. ಗೈಸ್, ಜೇನ್ ಬೆಲ್ಲ ಅಂತೆ. ಓ, ಸಾಕಾಗಿದೆ, ಸೂಪರ್ ಆಗಿದೆ ಗೈಸ್. ಸೇಮ್ ಜೇನುತುಪ್ಪ ತರ ಇರುತ್ತೆ, ಬಟ್ ಬೆಲ್ಲ. ಸಾಕಾಗಿದೆ, ತುಂಬಾ ಚೆನ್ನಾಗಿದೆ.
ಅದು ಇದಕ್ಕೆ ಏನ್ ಕಷ್ಟ ಗೊತ್ತಾ, ಜಳ್ಳರು ಮುತ್ತತ್ತೆ ಡಬ್ಬ ಡಬ್ಬ ಅಲ್ಲ, ಮದುವೆಯಲ್ಲ, ಅಲ್ಲಲ್ಲೇ ಇದ್ರೆ ತಗೊಂಡೋಗ್ಬೋದು. ತಿನ್ಸೋದಕ್ಕೆ 1 kg ಅದು ಇದಾಗ್ತಾ ಚೆನ್ನಾಗಿ ಮೇಯ್ತಾಳೆ ಇವೆಲ್ಲ. ಮನೆ ನೋಡಿ ಏನ್ ಚೆನ್ನಾಗಿದೆ. ಹ ಏನಿದೆ ಅಲ್ಲೋಗ್ಬೋದು ಆ ಕಡೆಗೆ. ಏನ್ ಹಾಕುದಿಲ್ಲ ನಾನು ತುಪ್ಪಕ್ಕೆ, ಬೆಲ್ಲ ನೋಡಿ ಬಾ. ಬರೀ ಗೈಸ್ ಏನು ಆಗ್ದೇನೆ ಮಾಡಿರೋಂಥ ಬೆಲ್ಲ ಇವೆಲ್ಲ, ಬೆಲ್ಲ. ಸಾರಿ ತುಪ್ಪ ಇವೆಲ್ಲ ಸಕ್ಕದಾಗಿದೆ. ಓ ಗೈಸ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇವರು ಕಬ್ಬು ಬೆಳಿತಾರೆ, ಏನು ಹಾಕಲ್ಲ, ಅಂದ್ರೆ ಅದೇ ತರ ಕೆಮಿಕಲ್ ಹಾಕಲ್ಲ, ಪೆಸ್ಟಿಸೈಡ್ಸ್ ಹಾಕಲ್ಲ, ಯೂರಿಯಾ ಹಾಕಲ್ಲ. ನೋಡಿ ಎಲ್ಲ ಬೆಳೆಯೋದು ಇಲ್ಲೆಲ್ಲ ಕಬ್ಬು ಬೆಳೆದಿರ್ತಾರೆ. ಓ ಕಬ್ಬಿನ ಜ್ಯೂಸ್ ಹುಷಾರಿದ್ರಾ ಎಲ್ಲ ಕಬ್ಬು ಹಾಕಿ ಬೆಲ್ಲ ಮಾಡ್ತಿರೋದನ್ನ ಯಾವತ್ತಾರ ನೋಡಿದ್ದೀರಾ? ಮೈ ಗಾಡ್ ನೋಡಿ ಇದು ಬೆಲ್ಲ ಹಾಕ್ತಿರೋದಲ್ಲ, ಎಷ್ಟೊತ್ತು ಹಿಡಿಯುತ್ತೆ ಇದು ಮಾಡಕ್ಕೆ? 4 ಗಂಟೆ. ಸೊ ಕಬ್ಬಿನ ಜ್ಯೂಸ್ನ ತಂದು ಇದಕ್ಕೆ ಹಾಕಿ ಅದಕ್ಕೆ ಇದಾಕಿ ಕುದಿಸೋದು ಅಷ್ಟೇ. ನೋಡಿ ಗಾಯ್ಸ್ ಏನ್ ಚೆನ್ನಾಗಿದೆ ನೋಡಿ, ಬೆಲ್ಲ ಇದಾಗ್ತಾ ಇರೋದು ಅದು. ಸೊ ಇಲ್ಲಿಂದ ಅದು ಸೌದೆ ಒಲೆಲೆ, ಸೌದೆ ಇದರಲ್ಲೇ ಅವರು ಅದನ್ನ ಮಾಡಿ ಈ ತರ ಬೆಲ್ಲ ಕುದಿಸ್ತಾ ಇರ್ತಾರೆ. ಗೈಸ್ ಇವ್ರು ಏನು ಹಾಕಲ್ಲ ಇದಕ್ಕೆ, ಈ ಕೊಬ್ಬೆಲ್ಲ ಬೆಳೆಸ್ಬೇಕಾದ್ರೆ ಅದಕ್ಕೆ ಏನು ಕೆಮಿಕಲ್ ಹಾಕಲ್ಲ ಅಲ್ಲ, ಎಂಥದ್ದು ಹಾಕಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಯಾರಾದರೂ ವಯಸ್ಸಾಗಿರೋರಿಗೆ ನಿಮ್ಮ ಮನೇಲಿರೋರಿಗೆ ಪ್ರತಿದಿನ ಇವ್ರ ಬೆಲ್ಲ ತೊಗೊಂಡೋಗಿ ನಾವು ನಮ್ಮ ಮನೆಯವರೆಲ್ಲರೂ ಒಂಚೂರು ತಿಂದು ನೀರು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಲ ತಿಂದು ನೀರು ಕುಡಿಬೇಕು, ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಅದನ್ನೇ ಮಾಡೋದು. ಸೊ ಅದಕ್ಕೆ ದೇವರ ಇದರಿಂದ ಸ್ವಲ್ಪ ಹೆಲ್ದಿ ಆಗಿದ್ದೀವಿ. ಹಿಂಡಿ ಹಾಕಿರೋದು ಮತ್ತೆ ಇಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿಗೆಲ್ಲ ಹಾಕಕ್ಕೆ. ಹೆಂಗಿದೆ? ಹಾಂ ಮನೆ ಹಿಂಗೆ ಹಾಯ್ ಗಾಯ್ಸ್, ನಾವಿವಾಗ ಎಲ್ಲ ಮುಗಿಸ್ಕೊಂಡು ಇವರು ಚಿನ್ನಗಿನ ತೊಗೊಂಡ್ರು. ಆಂಟಿ ನಮ್ಮ ಸ್ವಾಮಿ ಆಂಟಿ ಒಂದು 2.5 kg ತೊಗೊಂಡ್ರು. ಅದನ್ನೆಲ್ಲ ಕಾರಲ್ಲಿ ಇಟ್ಟಿದ್ದಾರೆ. ಸೊ ಯಾರು ಕದಿಬೇಡಿ, ಬನ್ನಿ ಅವ್ರ ಮನೇಲಿ ಇಟ್ಟಿರ್ತಾರೆ. ನಾನು ಅಡ್ರೆಸ್ ಹೇಳ್ತೀನಿ, ಕಂಪ್ಲೀಟ್ ಅಡ್ರೆಸ್ಸು ಬನ್ನಿ. ನಮ್ಮ ಮನೆ ಮೇಲೇನೆ ಇರೋದು, ಏನು ಎಷ್ಟು ಬೇಕೋ ಎತ್ಕೊಂಡು ಹೋಗಿ. ಶಿವಳ್ಳಿ ಗೈಸ್, ಈ ಶಿವಳ್ಳಿ ಹೋಟ್ಲಲ್ಲಿ ಏನು ಫೇಮಸ್ ಅಂತಂದರೆ ಬಿಸ್ಕೆಟ್ ಆಂಬುಡೆ ಅಂತ ಒಂದು ಸಿಗುತ್ತೆ. ಅದಾದಮೇಲೆ ಈ ಈರುಳ್ಳಿ ಪಕೋಡ,
ಈ ಈರುಳ್ಳಿ ಬಜ್ಜಿ ಮತ್ತೆ ಕಾಫಿ. ವಾವ್. ವಾವ್ ಗೈಸ್, ಉಡುಪಿಗೆ ಬಂದ್ಮೇಲೆ ಶ್ರೀಕೃಷ್ಣ ಮಠ ನೋಡಿಲ್ಲ ಅಂದ್ರೆ ಹೆಂಗೆ? ಮತ್ತೆ ವೆಲ್ಕಮ್ ಟು ಶ್ರೀಕೃಷ್ಣ ಮಠ. ಸೊ ರೀಸೆಂಟ್ ಆಗಿ ಬಂದಿದ್ದೆ, ನೀವೇ ನೋಡಿರ್ತೀರಾ ಹಳೆ ಬ್ಲಾಗಲ್ಲೆಲ್ಲ. ಸೊ ದಿಸ್ ಇಸ್ ನ್ಯೂ ಒನ್. ಸೊ ಇಸ್ ಫುಲ್ ಕ್ಯೂ, ಫುಲ್ ರಶ್ ಇದೆ ನೋಡಿ, ಅಲ್ಲಿವರೆಗೂ ಇದೆ. ನಿಮ್ಗೆ ತೋರಿಸ್ತೀನಿ, ಕಂಪ್ಲೀಟ್ ಅಲ್ಲಿವರೆಗೂ ರಶ್ ಇದೆ ನೋಡಿ. ನೋಡಿ ಅಲ್ಲಿಂದ ಕ್ಯೂ ಇದೆ ಇಲ್ಲಿವರೆಗೂ. ಆಹಾ ಗೈಸ್, ನಾವಿವಾಗ ಉಡುಪಿಲಿರೋ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಅದು ಬಬ್ಬು ಸ್ವಾಮಿ ದೇವಸ್ಥಾನ, ಸ್ವಾಮಿ ಕೊರಗಜ್ಜ ಕಾಪಾಡಪ್ಪ. ಸೊ ಇವಾಗ ಒಳಗಡೆ ಹೋಗಿ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ. ಉಡುಪಿ ಮಠದಿಂದ ಬಂದು ಸೀದಾ ಇಲ್ಲಿಗೆ ಬಂದಿದ್ದು. ಉಡುಪಿಯಿಂದ 1 hour ಜರ್ನಿ. ಸ್ವಾಮಿ ಕೊರಗಜ್ಜ ಸನ್ನಿಧಾನಕ್ಕೆ ಬಂದಿದ್ದೀನಿ. ಈ ಫೋಟೋ ಏನು ತೆಗಿಬಾರ್ದು, ಆದ ಕಾರಣ ನಾನು ತೋರಿಸ್ತಾ ಇಲ್ಲ ಹೊರಗಡೆ ಎಲ್ಲ. ಫೋಟೋ ಅಂತೂ ನಿಶ್ಚಿತವಾಗಿ ಇಲ್ವೇ ಇಲ್ಲ. ಸೊ ಅದನ್ನ ಮುಗಿಸ್ಕೊಂಡು ಬಂದು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಒಳ್ಳೆ ನಿದ್ದೆ ಆಯಿತು. ಇವಾಗ ನಾವು ಬಂದಿರೋದು ಮಹಾರಾಜ ಅಂತ ಒಂದು ಹೋಟೆಲ್ಗೆ, ರೆಸ್ಟೋರೆಂಟ್ಗೆ. ನೋಡೋಣ ಬನ್ನಿ, ತೋರಿಸ್ತೀನಿ ಹೆಂಗಿರುತ್ತೆ ಅದು, ಹೆಂಗಿದೆ ಹೋಟ್ಲು, ಟೇಸ್ಟ್ ಹೆಂಗಿದೆ ಊಟದ್ದು. ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರಲ್ಲಿ ತುಂಬ ಜನ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ನಾವಿವಾಗ ಮಹಾರಾಜನ ಒಂದು ಯಾಕಂಟಿ ಪಾಪ ಅವ್ರು ಪಾಪಡ್ ತಿಂತಾಯಿದ್ರು. ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಕೈ ಎತ್ಬಿಟ್ರು. ಆಂಟಿ ಇರೋ ತಟ್ಟೆಲಿ ಕೊಟ್ಟಿದ್ದಾರೆ ಪಾಪಡ್ ಎಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಎತ್ಕೊಂಡ್ಬಿಟ್ಟ. ಸರ್ ಎತ್ಕೊಳ್ಳಿ ಒಂದು ಪೀಸ್. ಚೆನ್ನಾಗಿದೆ. ಸೊ ಇದು ಫಸ್ಟು ಮಸಾಲ ಪಾಪಡೆ ಬಂದಿರೋದು ಫಸ್ಟು. ನೆಕ್ಸ್ಟ್ ಒಂದು ಸೂಪ್ ಆರ್ಡರ್ ಮಾಡಿದ್ವಿ. ಇದು ಏನಿದು ಗಾರ್ಲಿಕ್ ಫ್ರೈಡ್ ನೂಡಲ್ಸ್. ಫ್ರೈಡ್ ಗಾರ್ಲಿಕ್ ನೂಡಲ್ಸ್, ಗಾರ್ಲಿಕ್ ನೂಡಲ್ ಸೂಪ್. ಚೆನ್ನಾಗಿದೆಯಾ? ನೈಸ್. ಚಿಕನ್ ಟಿಕ್ಕಾ, ಚಿಕನ್ ತವಾ, ಮತ್ತು ಪ್ರಾನ್ಸ್ ಚಿಲ್ಲಿ, ಮತ್ತು ಇದು ಮಹಾರಾಜ ಸ್ಪೆಷಲ್ ಅಂತ. ಅಲ್ಟಿಮೇಟ್ ಫುಡ್ಡು. ಸೊ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಿಂತ ತಿನ್ನೋಕೆ ಇಂಟ್ರೆಸ್ಟು. ಎಲೀಟ್ ನಾವು ಆಯ್ತು, ನಿಮ್ಗೆ ಆಮೇಲೆ ಸಿಗ್ತೀನಿ. ಗೈಸ್, ಮಂಗಳೂರು ಸ್ಪೆಷಲ್ ನೋಡಿ. ಈ ಥರ ಪಾಟಲ್ಲಿ ಹಾಕೊಂಡು ಬಂದಿದ್ದಾರೆ ಸಾಂಬಾರನ್ನ. ಈ ಥರ ಬಾಯ್ಲ್ಡ್ ರೈಸ್ ಜೊತೆ ಹಾಕೊಂಡು ತಿಂತಾ ಇದ್ರೆ ಅಂಜಲ್ ಫಿಶ್. ಸೊ ಬರೀ ಬ್ಯಾಟಿಂಗ್ ಮಾಡೋಣ ಗೈಸ್. ಸೊ ನಾವು ಇರೋ ನ್ಯಾಚುರಲ್ಸ್ ಊಟ ಆಯಿತು. ಲೈಟಾಗಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಅಷ್ಟೊಂದು ಒಳಗಡೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. It's for us. It's ಅಂಜೀರ್ ಆ್ಯಂಡ್ ಜಾಕ್ ಫ್ರೂಟ್. ನನ್ನ ಫೇವ್ರೇಟ್ ಇವೆರಡು ನ್ಯಾಚುರಲ್ಸ್. ಜಾಕ್ ಫ್ರೂಟ್ ಮೇನ್ ಫೇವ್ರೇಟು. ಸೊ ಮಿಕ್ಕಿದೆಲ್ಲ ಇಷ್ಟ ಆಗುತ್ತೆ. ಲೈಕ್ ಕೋಲಾರದಲ್ಲಿ ಹನಿ ಆ್ಯಂಡ್ ಫಿಗ್ ಅಂತ ಸಿಗುತ್ತಲ್ಲ. ಸೊ ಇಟ್ಸ್ ಓನ್ಲಿ ಫಿಗ್, ನಾಟ್ ಹನಿ.